कटाक्षेण न क्षमन्ते विमतयस्तमुपासे श्रियःपति मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैकाः इति कर्तारम् उद्देश्यं च हरिं स्मरेत् धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निजनारायणत्वयः प्रदर्शितो येन सम्यक् जयतीर्थं तमाश्रये प्रणमत्कामधेयं च भजत्सुरतरूपमं श्रीभावबोधकृत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पूर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारताम् ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸದೇವರ ಶ್ರೀಕೃಷ್ಣ ಪರಮಾತ್ಮನ ಮುಖ್ಯ ಪ್ರಾಣದೇವರ ಹಾಗೂ ಎಲ್ಲ ಮಹಾಗುರುಗಳ ವಿಶೇಷವಾದ ಅನುಗ್ರಹ, ವಿಶೇಷವಾಗಿ ಇಲ್ಲಿ ಸನ್ನಿಹಿತರಾಗುವ ರಘುತ್ತಮ ತೀರ್ಥ ಶ್ರೀಪಾದಂಗಳವರ, ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ, ನಮ್ಮ ಗುರುಗಳ ಒಂದು ವಿಶೇಷವಾದ ಅನುಗ್ರಹದಿಂದ ಈ ಒಂದು ಭವ್ಯವಾದ ಭವನ ಸಹಕಾರ ನಗರದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇಷ್ಟು ಉತ್ತಮವಾದ ರೀತಿಯಲ್ಲಿ ಅಲ್ಪ ಅವಧಿಯಲ್ಲಿ ನಿರ್ಮಾಣಗೊಂಡದ್ದು ನಿಜವಾಗಿಯೂ ಬಹಳ ಸಂತೋಷದ ಸಂಗತಿ, ಆಶ್ಚರ್ಯದ ಸಂಗತಿಯೂ ಹೌದು. ಇಷ್ಟು ಹೊತ್ತು ಈ ಮಠದ ಇತಿಹಾಸ, ಇದು ನಡೆದು ಬಂದ ದಾರಿ, ಅದರ ಬಗ್ಗೆ ಎಲ್ಲ ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಸದಸ್ಯರು ಕೂಡ ಹಗಲಿರಳು ಪರಿಶ್ರಮ ಪಟ್ಟು ತಮ್ಮ ಆರೋಗ್ಯ, ತಮ್ಮ ವಯಸ್ಸು, ತಮ್ಮ ಕಾರ್ಯಭಾರ ಯಾವುದರ ಕಡೆಗೂ ಗಮನ ಕೊಡದೆ ಕೇವಲ ದೇವರ ಗುರುಗಳ ಮೇಲಿನ ಒಂದು ವಿಶ್ವಾಸದಿಂದ ದೇವರ ಸೇವೆಯಾಗಬೇಕು, ಗುರುಗಳ ಸೇವೆಯಾಗಬೇಕು, ಎಲ್ಲರಿಗೆ ಇದರಿಂದ ಧರ್ಮ ಕಾರ್ಯಗಳನ್ನು, ಜ್ಞಾನ ಕಾರ್ಯಗಳನ್ನು ಮಾಡುವುದಕ್ಕೆ ಅನುಕೂಲವಾಗಬೇಕು ಎಂಬ ಒಂದೇ ಒಂದು ಸದುದ್ದೇಶದಿಂದ ಇಷ್ಟು ಚೆನ್ನಾಗಿ ಈ ಕಾರ್ಯವನ್ನು ಮಾಡಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಸಂಸ್ಥೆಯಲ್ಲಿ